ರಾಹುಲ್ ಗಾಂಧಿ ಬಾಯ್ಬಿಟ್ರೆ ಸಾಕು ಬರೀ ವಿವಾದ. ಭಾರತದ ಸೇನೆ ವಿರುದ್ಧ ರಾಗ ಎಳೆಯೋದೇ ಇವರ ಖಯಾಲಿನ. ಇಂತಹ ಒಂದು ಹೇಳಿಕೆ ವಿರುದ್ಧ ಸುಪ್ರೀಂ ಕೋರ್ಟ್ ಫುಲ್ ಕ್ಲಾಸ್ ತೆಗೆದುಕೊಂಡಿದೆ. ಸೇನೆಗೆ ಅವಮಾನ ಮಾಡಿದ್ದ ರಾಘಾನಿಗೆ ಚಾಟಿ. ನೀವು ನಿಜವಾದ ಭಾರತೀಯರ? ಸುಪ್ರೀಂ ಛೀಮಾರಿ. ಭಾರತದ ವಿರುದ್ಧ ಪದೇ ಪದೇ ಮಾತನಾಡೋ ಚಾಳಿ ರಾಹುಲ್ ಗಾಂಧಿಗೆ ಕರಗತ. ವಿದೇಶಗಳಲ್ಲಿ ಭಾರತದ ಬಗ್ಗೆ ಅವಹೇಳನಕಾರಿ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾಗೋ ವಿರೋಧ ಪಕ್ಷದ ನಾಯಕನಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. मैं लद्दाख से आया हूँ भी, तो जो प्रधानमंत्री ने कहा है कि लद्दाख में 1 इंच जमीन नहीं गई है, ये सरासर झूठ है। पूरा लद्दाख जानता है कि चाइना ने हमारी जमीन हड़प ली है. ಕೇಳಿದ್ರಲ್ಲ, ಪ್ರಧಾನಿ ಆಗೋ ಕನಸು ಕಾಡುತ್ತಿರುವ ರಾಹುಲ್ ಗಾಂಧಿ ನಮ್ಮ ಸೇನೆ ಬಗ್ಗೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ರು. 2020ರ ಗಾಲ್ವಾನ್ ಕಣಿವೆ ಸಂಘರ್ಷದ ವೇಳೆ 2000 ಕಿಲೋಮೀಟರ್ ಭಾರತದ ಜಾಗವನ್ನ ಚೀನಾ ಆಕ್ರಮಿಸಿಕೊಂಡಿದೆ. ಆದ್ರೆ ಇದರ ಬಗ್ಗೆ ಪ್ರಧಾನಿ ಮೋದಿ ಏನು ಮಾತಾಡೋದಿಲ್ಲ ಅಂತ ಹೇಳಿದ್ರು. ಈ ಹೇಳಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ಜಾಡಿಸಿದೆ. ಈ ಹೇಳಿಕೆ ಸಂಬಂಧ ರಾಹುಲ್ ಗಾಂಧಿ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹಾಕಲಾಗಿತ್ತು. ಕೇಸ್ ರದ್ದು ಮಾಡುವಂತೆ ಕೋರಿ ರಾಹುಲ್ ಗಾಂಧಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ವೇಳೆ ರಾಹುಲ್ ಗಾಂಧಿ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದ್ರು. ಈ ವೇಳೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ದೀಪಾಂಕರ್ ದತ್ತಾ ಮತ್ತು ನ್ಯಾಯಮೂರ್ತಿ ಎಂಜಿ ಮಸೀಹ್ ಪೀಠ ಕ್ಲಾಸ್ ತೆಗೆದುಕೊಂಡಿದೆ. ರಾಹುಲ್ಗೆ ಸುಪ್ರೀಂ ತರಾಟೆ. ವಿರೋಧ ಪಕ್ಷದ ನಾಯಕ ಪ್ರಶ್ನೆ ಮಾಡೋ ತಪ್ಪ? ನಿಜವಾದ ಭಾರತೀಯರೇ ಆಗಿದ್ರೆ ಈ ಮಾತುಗಳನ್ನ ಹೇಳ್ತಿರ್ಲಿಲ್ಲ. ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಎತ್ತಲು ಸಾಧ್ಯವಿಲ್ಲದಿದ್ರೆ ಅದು ಅತ್ಯಂತ ದುರಾದೃಷ್ಟಕರ ಸಂಗತಿ. ಯಾವುದೇ ದಾಖಲೆ ಇಲ್ಲದೆ ಹೇಳಿಕೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀಡೋದು ಎಷ್ಟು ಸರಿ? ರಾಹುಲ್ ಗಾಂಧಿ ವಿಪಕ್ಷ ನಾಯಕನ ಕೆಲಸ ಮಾಡಿದ್ದಾರೆ. ನಿಮ್ಮ ಬಳಿ ಏನು ದಾಖಲೆ ಇವೆ? ಓರ್ವ ಭಾರತೀಯನಾಗಿ ಹೀಗೆ ಹೇಳ್ತಾ ಇರೋದು ಅಚ್ಚರಿ. ಈಗಾಗಲೇ ಭಾರತದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಪೋಸ್ಟ್ಗಳು ಪಾಕಿಸ್ತಾನದ ಟಿವಿಗಳಲ್ಲಿ ಸದ್ದು ಮಾಡ್ತಿದೆ. ಆದ್ರೂ ಏನೇನೋ ಹೇಳಿಕೆ ನೀಡ್ತಾ ಇರುವಂತ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಸರಿಯಾಗೇ ಬೆಂಡೆತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಹುಲ್ ಗಾಂಧಿ ಬಾಯ್ಬಿಟ್ರೆ ಸಾಕು ಬರೀ ವಿವಾದ. ಭಾರತದ ಸೇನೆ ವಿರುದ್ಧ ರಾಗ ಎಳೆಯೋದೇ ಇವರ ಖಯಾಲಿನ. ಇಂತಹ ಒಂದು ಹೇಳಿಕೆ ವಿರುದ್ಧ ಸುಪ್ರೀಂ ಕೋರ್ಟ್ ಫುಲ್ ಕ್ಲಾಸ್ ತೆಗೆದುಕೊಂಡಿದೆ. ಸೇನೆಗೆ ಅವಮಾನ ಮಾಡಿದ್ದ ರಾಘಾನಿಗೆ ಚಾಟಿ. ನೀವು ನಿಜವಾದ ಭಾರತೀಯರ? ಸುಪ್ರೀಂ ಛೀಮಾರಿ. ಭಾರತದ ವಿರುದ್ಧ ಪದೇ ಪದೇ ಮಾತನಾಡೋ ಚಾಳಿ ರಾಹುಲ್ ಗಾಂಧಿಗೆ ಕರಗತ. ವಿದೇಶಗಳಲ್ಲಿ ಭಾರತದ ಬಗ್ಗೆ ಅವಹೇಳನಕಾರಿ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾಗೋ ವಿರೋಧ ಪಕ್ಷದ ನಾಯಕನಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. मैं लद्दाख से आया हूँ भी, तो जो प्रधानमंत्री ने कहा है कि लद्दाख में 1 इंच जमीन नहीं गई है, ये सरासर झूठ है. पूरा लद्दाख जानता है कि चाइना ने हमारी जमीन हड़प ली है. ಕೇಳಿದ್ರಲ್ಲ, ಪ್ರಧಾನಿ ಆಗೋ ಕನಸು ಕಾಡುತ್ತಿರುವ ರಾಹುಲ್ ಗಾಂಧಿ ನಮ್ಮ ಸೇನೆ ಬಗ್ಗೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ರು. 2020ರ ಗಾಲ್ವಾನ್ ಕಣಿವೆ ಸಂಘರ್ಷದ ವೇಳೆ 2000 ಕಿಲೋಮೀಟರ್ ಭಾರತದ ಜಾಗವನ್ನ ಚೀನಾ ಆಕ್ರಮಿಸಿಕೊಂಡಿದೆ. ಆದ್ರೆ ಇದರ ಬಗ್ಗೆ ಪ್ರಧಾನಿ ಮೋದಿ ಏನು ಮಾತಾಡೋದಿಲ್ಲ ಅಂತ ಹೇಳಿದ್ರು. ಈ ಹೇಳಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ಜಾಡಿಸಿದೆ. ಈ ಹೇಳಿಕೆ ಸಂಬಂಧ ರಾಹುಲ್ ಗಾಂಧಿ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹಾಕಲಾಗಿತ್ತು. ಕೇಸ್ ರದ್ದು ಮಾಡುವಂತೆ ಕೋರಿ ರಾಹುಲ್ ಗಾಂಧಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ವೇಳೆ ರಾಹುಲ್ ಗಾಂಧಿ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದ್ರು. ಈ ವೇಳೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ದೀಪಾಂಕರ್ ದತ್ತಾ ಮತ್ತು ನ್ಯಾಯಮೂರ್ತಿ ಎಂಜಿ ಮಸೀಹ್ ಪೀಠ ಕ್ಲಾಸ್ ತೆಗೆದುಕೊಂಡಿದೆ. ರಾಹುಲ್ಗೆ ಸುಪ್ರೀಂ ತರಾಟೆ. ವಿರೋಧ ಪಕ್ಷದ ನಾಯಕ ಪ್ರಶ್ನೆ ಮಾಡೋ ತಪ್ಪ? ನಿಜವಾದ ಭಾರತೀಯರೇ ಆಗಿದ್ರೆ ಈ ಮಾತುಗಳನ್ನ ಹೇಳ್ತಿರ್ಲಿಲ್ಲ. ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಎತ್ತಲು ಸಾಧ್ಯವಿಲ್ಲದಿದ್ರೆ ಅದು ಅತ್ಯಂತ ದುರಾದೃಷ್ಟಕರ ಸಂಗತಿ. ಯಾವುದೇ ದಾಖಲೆ ಇಲ್ಲದೆ ಹೇಳಿಕೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀಡೋದು
ಎಷ್ಟು ಸರಿ? ರಾಹುಲ್ ಗಾಂಧಿ ವಿಪಕ್ಷ ನಾಯಕನ ಕೆಲಸ ಮಾಡಿದ್ದಾರೆ. ನಿಮ್ಮ ಬಳಿ ಏನು ದಾಖಲೆ ಇವೆ? ಓರ್ವ ಭಾರತೀಯನಾಗಿ ಹೀಗೆ ಹೇಳ್ತಾ ಇರೋದು ಅಚ್ಚರಿ. ಈಗಾಗಲೇ ಭಾರತದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಪೋಸ್ಟ್ಗಳು ಪಾಕಿಸ್ತಾನದ ಟಿವಿಗಳಲ್ಲಿ ಸದ್ದು ಮಾಡ್ತಿದೆ. ಆದ್ರೂ ಏನೇನೋ ಹೇಳಿಕೆ ನೀಡ್ತಾ ಇರುವಂತ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಸರಿಯಾಗೇ ಬೆಂಡೆತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಹುಲ್ ಗಾಂಧಿ ಬಾಯ್ಬಿಟ್ರೆ ಸಾಕು ಬರೀ ವಿವಾದ. ಭಾರತದ ಸೇನೆ ವಿರುದ್ಧ ರಾಗ ಎಳೆಯೋದೇ ಇವರ ಖಯಾಲಿನ. ಇಂತಹ ಒಂದು ಹೇಳಿಕೆ ವಿರುದ್ಧ ಸುಪ್ರೀಂ ಕೋರ್ಟ್ ಫುಲ್ ಕ್ಲಾಸ್ ತೆಗೆದುಕೊಂಡಿದೆ. ಸೇನೆಗೆ ಅವಮಾನ ಮಾಡಿದ್ದ ರಾಘಾನಿಗೆ ಚಾಟಿ. ನೀವು ನಿಜವಾದ ಭಾರತೀಯರ? ಸುಪ್ರೀಂ ಛೀಮಾರಿ. ಭಾರತದ ವಿರುದ್ಧ ಪದೇ ಪದೇ ಮಾತನಾಡೋ ಚಾಳಿ ರಾಹುಲ್ ಗಾಂಧಿಗೆ ಕರಗತ. ವಿದೇಶಗಳಲ್ಲಿ ಭಾರತದ ಬಗ್ಗೆ ಅವಹೇಳನಕಾರಿ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾಗೋ ವಿರೋಧ ಪಕ್ಷದ ನಾಯಕನಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. कहा है और मैं लद्दाख से आया हूं भी, तो जो प्रधानमंत्री ने कहा है कि लद्दाख में 1 इंच जमीन नहीं गई है, ये सरासर झूठ है. पूरा लद्दाख जानता है कि चाइना ने हमारी जमीन हड़प ली है. ಕೇಳಿದ್ರಲ್ಲ, ಪ್ರಧಾನಿ ಆಗೋ ಕನಸು ಕಾಡುತ್ತಿರುವ ರಾಹುಲ್ ಗಾಂಧಿ ನಮ್ಮ ಸೇನೆ ಬಗ್ಗೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ರು. 2020ರ ಗಾಲ್ವಾನ್ ಕಣಿವೆ ಸಂಘರ್ಷದ ವೇಳೆ 2000 ಕಿಲೋಮೀಟರ್ ಭಾರತದ ಜಾಗವನ್ನ ಚೀನಾ ಆಕ್ರಮಿಸಿಕೊಂಡಿದೆ. ಆದ್ರೆ ಇದರ ಬಗ್ಗೆ ಪ್ರಧಾನಿ ಮೋದಿ ಏನು ಮಾತಾಡೋದಿಲ್ಲ ಅಂತ ಹೇಳಿದ್ರು. ಈ ಹೇಳಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗಾ ಜಾಡಿಸಿದೆ. ಈ ಹೇಳಿಕೆ ಸಂಬಂಧ ರಾಹುಲ್ ಗಾಂಧಿ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹಾಕಲಾಗಿತ್ತು. ಕೇಸ್ ರದ್ದು ಮಾಡುವಂತೆ ಕೋರಿ ರಾಹುಲ್ ಗಾಂಧಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ವೇಳೆ ರಾಹುಲ್ ಗಾಂಧಿ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದ್ರು. ಈ ವೇಳೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ದೀಪಾಂಕರ್ ದತ್ತಾ ಮತ್ತು ನ್ಯಾಯಮೂರ್ತಿ ಎಂಜಿ ಮಸೀಹ್ ಪೀಠ ಕ್ಲಾಸ್ ತೆಗೆದುಕೊಂಡಿದೆ. ರಾಹುಲ್ಗೆ ಸುಪ್ರೀಂ ತರಾಟೆ. ವಿರೋಧ ಪಕ್ಷದ ನಾಯಕ ಪ್ರಶ್ನೆ ಮಾಡೋ ತಪ್ಪ? ನಿಜವಾದ ಭಾರತೀಯರೇ ಆಗಿದ್ರೆ ಈ ಮಾತುಗಳನ್ನ ಹೇಳ್ತಿರ್ಲಿಲ್ಲ. ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಎತ್ತಲು ಸಾಧ್ಯವಿಲ್ಲದಿದ್ರೆ ಅದು ಅತ್ಯಂತ ದುರಾದೃಷ್ಟಕರ ಸಂಗತಿ. ಯಾವುದೇ ದಾಖಲೆ ಇಲ್ಲದೆ ಹೇಳಿಕೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀಡೋದು ಎಷ್ಟು ಸರಿ? ರಾಹುಲ್ ಗಾಂಧಿ ವಿಪಕ್ಷ ನಾಯಕನ ಕೆಲಸ ಮಾಡಿದ್ದಾರೆ. ನಿಮ್ಮ ಬಳಿ ಏನು ದಾಖಲೆ ಇವೆ? ಓರ್ವ ಭಾರತೀಯನಾಗಿ ಹೀಗೆ ಹೇಳ್ತಾ ಇರೋದು ಅಚ್ಚರಿ. ಈಗಾಗಲೇ ಭಾರತದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಪೋಸ್ಟ್ಗಳು ಪಾಕಿಸ್ತಾನದ ಟಿವಿಗಳಲ್ಲಿ ಸದ್ದು ಮಾಡ್ತಿದೆ. ಆದ್ರೂ ಏನೇನೋ ಹೇಳಿಕೆ ನೀಡ್ತಾ ಇರುವಂತ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಸರಿಯಾಗೇ ಬೆಂಡೆತ್ತಿದೆ.